ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಅಕ್ಷರಶಃ ಸ್ಮಶಾನ ಆಗ್ತಾ ಇದೆ. ಅಮೆರಿಕ ಏನೇನ್ ದಾಳಿ ಮಾಡಬಹುದು ಅನ್ನೋ ಒಳಗೇನೆ ಇರಾನ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಭುಗಿಲೆದಿದೆ. 2 ವಾರಗಳಿಂದ ಇರಾನ್ ನಲ್ಲಿ ನಡೀತಿರುವ ಪ್ರತಿಭಟನೆ ವೇಳೆ 500-600 ಅಂತ ಹೇಳ್ತಾ ಇದ್ದ ಸಾವಿನ ಸಂಖ್ಯೆ ಸೀದಾ 12,000ಕ್ಕೆ ಹೋಗಿದೆ. ಇರಾನ್ ಇಂಟರ್ನ್ಯಾಷನಲ್ ಈ ಸ್ಫೋಟಕ ಮಾಹಿತಿಯನ್ನ ಬಯಲು ಮಾಡಿದೆ. ಇದನ್ನ ಮಾಡರ್ನ್ ಹಿಸ್ಟರಿಯಲ್ಲೇ ಇರಾನ್ ನಲ್ಲಿ ನಡೆದ ಅತಿ ದೊಡ್ಡ ಭೀಕರ ಹತ್ಯಾಕಾಂಡ ಅಂತ ಪರಿಗಣಿಸಲಾಗ್ತಿದೆ. ಇರಾನ್ನ ಕ್ರೂರ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ನೇರ ಆದೇಶದ ಮೇರೆಗೆ ಇರಾನ್ ಜನರ ಹತ್ಯೆ ನಡೆಸಲಾಗಿದೆ. ಇರಾನ್ನ ಸೇನಾಪಡೆ ರೆವಲ್ಯೂಷನರಿ ಗಾರ್ಡ್ ಕೋರ್, ಇದು ಪ್ಯಾರಲಲ್ ಮಿಲಿಟರಿ, ಇದು ಖಾಮೆನೈಗೆ ನಿಷ್ಠವಾಗಿರೋ ಪಡೆ. ಇದು ಅವರು ಹಾಗೆ ಇನ್ನೊಂದು ಪ್ಯಾರಾಮಿಲಿಟರಿ ಪಡೆ ಬಸೀಜ್ ಫೋರ್ಸಸ್ ಕಣಕ್ಕಿಳಿದು ಪ್ರತಿಭಟನಾಕಾರರ ಮಾರಣ ಹೋಮ ನಡೆಸಿದ್ದಾರೆ. ಅಲ್ಲದೆ ಈ ಹತ್ಯೆ ರ್ಯಾಂಡಮ್ ಆಗಿರೋದಲ್ಲ, ಪಕ್ಕಾ ಪೂರ್ವ ನಿಯೋಜಿತ. ಜನವರಿ 8 ಮತ್ತು 9ನೇ ತಾರೀಕಿಗೆ ಅತಿ ಹೆಚ್ಚು ಜನರನ್ನ ಟಾರ್ಗೆಟ್ ಮಾಡಿ ಮುಗಿಸಲಾಗಿದೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು 30 ವರ್ಷದ ಒಳಗಿನವರು ಅನ್ನೋದು, ಯುವ ಜನತೆ ಅನ್ನೋದು ಇದೊಂದು ದೊಡ್ಡ ಆಘಾತಕಾರಿ ವಿಚಾರ. ಇರಾನ್ನ ಖಾಮೆನೈಗಳ ಸರ್ಕಾರ ಮತ್ತು ಭದ್ರತಾ ಅಧಿಕಾರಿಗಳ ಮೂಲಗಳಿಂದಲೇ ಈ ಮಾಹಿತಿ ಹೊರಬಿದ್ದಿದೆ ಅಂತ ಹೇಳಿ ರಿಪೋರ್ಟ್ ಮಾಡಲಾಗಿದೆ. ಆದರೆ ಇರಾನ್ ಅಧಿಕಾರಿಗಳು ಮಾತ್ರ ಹೇಗೆ ನೋಡಿದ್ರು 2,000 ಜನ ಪ್ರಾಣ ಕಳ್ಕೊಂಡಿರ್ಬೋದು, ಅದರಲ್ಲಿ ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಇದ್ದಾರೆ ಅಂತ ಹೇಳಿ ಕೈ ತೊಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದೆ. 2,000 ಅಂತ ಹೇಳ್ತಿದ್ದಾರೆ. 100-200 ಅಂತಿದ್ದವರು 500-600ಕ್ಕೆ ಹೋಯ್ತು, ಈಗ 12,000ಕ್ಕೆ ಹೋಗಿದೆ. ಅಫಿಷಿಯಲ್ ಆಗಿ ಸರ್ಕಾರವೇ ಹೆಚ್ಚಂದ್ರೆ 2,000 ಅಂತ ಹೇಳೋ ಮಟ್ಟಿಗೆ ಪರಿಸ್ಥಿತಿ ಹೋಗಿದೆ ಇರಾನ್ನಲ್ಲಿ. ಇನ್ನೊಂದು ಕಡೆ ಇರಾನ್ನಾದ್ಯಂತ ಪ್ರತಿಭಟನೆ ಶುರುವಾದಾಗಿನಿಂದ ಇಂಟರ್ನೆಟ್ ಆಕ್ಸೆಸ್ ಅನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲಾಗಿದೆ. ಅಲ್ಲಿ ಏನಾಗ್ತಿದೆ ಅನ್ನೋ ಸತ್ಯ ಹೊರ ಜಗತ್ತಿಗೆ ಗೊತ್ತಾಗಬಾರದು ಅಂತ ಖಾಮೆನೈಗಳು ಇಂಟರ್ನೆಟ್ ಬಂದ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಜನರಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮವರು ಬದುಕಿದಾರ ಹೋಗಿದಾರ ಅನ್ನೋದು ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇರಾನ್ ಸರ್ಕಾರಕ್ಕೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ದೊಡ್ಡ ತಲೆನೋವಾಗಿದೆ. ಮೊದಲು ರಷ್ಯಾ ಮತ್ತು ಚೀನಾದಿಂದ ಹೈಟೆಕ್ ಜಾಮರ್ಗಳನ್ನು ತರಿಸಿ ಸ್ಟಾರ್ಲಿಂಕ್ ಬ್ಲಾಕ್ ಮಾಡೋಕ್ಕೂ ಟ್ರೈ ಮಾಡಿದ್ರು. ಅದು ವರ್ಕೌಟ್ ಆಗಿಲ್ಲ. ಅದಕ್ಕೀಗ ಇರಾನ್ ಸೇನೆ ಮನೆ ಮನೆಗೆ ನುಗ್ಗಿ ದಾಳಿ ಮಾಡ್ತಿದೆ. ಯಾರ್ಯಾರ ಮನೆಯಲ್ಲಿ ಸ್ಟಾರ್ಲಿಂಕ್ ಇಕ್ವಿಪ್ಮೆಂಟ್ಗಳಿದಾವೋ ಅದನ್ನ ಸೀಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಹೊರ ಪ್ರಪಂಚದೊಂದಿಗೆ ಸಂಪರ್ಕಿಸೋಕೆ ಜನರಿಗಿರೋ ಕೊನೆ ಕೊಂಡಿಯನ್ನ ಕೂಡ ಕಟ್ ಮಾಡ್ತಾ ಇದ್ದಾರೆ. ಈ ನಡುವೆ ಇರಾನ್ನಿಂದ ಗಡಿಪಾರುಗೊಂಡಿದ್ದ ಕ್ರೌನ್ ಪ್ರಿನ್ಸ್ ರೆಜಾ ಪಹ್ಲವಿ ಇದೀಗ ಮತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊರೆ ಹೋಗಿದ್ದಾರೆ. ಇರಾನ್ನಲ್ಲಿ ನಡೀತಿರೋ ಈ ಸಾಮೂಹಿಕ ಹತ್ಯೆಗಳನ್ನ ನೀವೇ ಆಕ್ಷನ್ ತಗೊಂಡು ತಡಿಬೇಕು, ಕೂಡಲೇ ಅಮೆರಿಕ ಹಸ್ತಕ್ಷೇಪ ಮಾಡಬೇಕು. ಸ್ವಲ್ಪ ತಡೆ ಮಾಡಿದ್ರೂ ಕೂಡ ಸಾವು ನೋವು ಹೆಚ್ಚಾಗುತ್ತೆ. ಕೂಡಲೇ ಇರಾನ್ ಸರ್ಕಾರವನ್ನ ಕೆಡವಿ ನಮಗಿರೋ ಎಲ್ಲ ಸಮಸ್ಯೆಗಳನ್ನ ಎಂಡ್ ಮಾಡಿ ಅಂತ ಪಹ್ಲವಿ ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ. ಇನ್ನೊಂದು ಕಡೆ ಇರಾನ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಅಮೆರಿಕ ಮೇಲೆ ಗಂಭೀರ ಆರೋಪ ಮಾಡಿದೆ. ಇರಾನ್ನ ಹಲವು ಮನೆಗಳಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರಗಳು ಮತ್ತು ಸ್ಫೋಟಕಗಳು ಪತ್ತೆಯಾಗಿವೆ. ದೇಶದ ವಿರುದ್ಧ ಸೀಕ್ರೆಟ್ ಆಗಿ ಕೆಲಸ ಮಾಡೋರೆ ಇದನ್ನ ಇಟ್ಕೊಂಡಿದ್ರು, ದೇಶದ್ರೋಹಿಗಳು ಅಂತ ಸೀಸ್ ಮಾಡಿದೀವಿ ಅಂತ ಹೇಳಲಾದ ಫೋಟೋಗಳನ್ನ ತೋರಿಸ್ತಾ ಇದ್ದಾರೆ. ಇದಕ್ಕೂ ಮುನ್ನ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಕೂಡ ಇಲ್ಲಿರೋ ಪ್ರತಿಭಟನಾಕಾರರಿಗೆ ಹೊರ ರಾಷ್ಟ್ರಗಳಿಂದ ಆರ್ಡರ್ ಬರ್ತಾ ಇದೆ, ಅದರ ವಾಯ್ಸ್ ರೆಕಾರ್ಡಿಂಗ್ಸ್ ನಮ್ಮ ಬಳಿ ಇದೆ ಅಂತ ಹೇಳಿಕೆ ಕೊಟ್ಟಿದ್ರು. ಇನ್ನು ಇರಾನ್ ಉದ್ವಿಗ್ನತೆಯ ಬಿಸಿ ಈಗ ಭಾರತಕ್ಕೂ ತಟ್ಟಿದೆ. ಭಾರತದ ಬಾಸ್ಮತಿ ರೈಸ್ಗೆ ಇರಾನ್ ಅತಿ ದೊಡ್ಡ ಮಾರ್ಕೆಟ್. ಆದ್ರೀಗ ಯುದ್ಧದ ಭೀತಿಯಿಂದ ಬಾಸ್ಮತಿ ಅಕ್ಕಿಯ ಶಿಪ್ಮೆಂಟ್ಸ್ ಮತ್ತು ಪೇಮೆಂಟ್ಸ್ಗೆ ಅಡಚಣೆಯಾಗ್ತಿದೆ. ಹೀಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಭಾರತೀಯ ರಫ್ತುದಾರರು ಇರಾನ್ಗೆ ಅಕ್ಕಿ ಕಳಿಸೋದನ್ನ ಸ್ಟಾಪ್ ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಮತ್ತೊಂದು ಕಡೆ ದೇಶದಲ್ಲಿ ಉಗ್ರರು ಬಾಲ ಬಿಚ್ಚಿದ್ದಾರೆ. ಮತ್ತೆ ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ದೊಡ್ಡ ಕಾರ್ಯಾಚರಣೆ ಶುರುವಾಗಿದೆ. ಗಡಿಯಲ್ಲಿ ಪಾಕಿಸ್ತಾನ ಡ್ರೋನ್ ಹಾರಿಸಿ ಪ್ರಚೋದನೆ ಕೊಟ್ಟಿತ್ತಲ್ಲ, ಅದರ ಬೆನ್ನಲ್ಲೇ ಈಗ ಪಾಕ್ ಉಗ್ರರು ಕೂಡ ಡೈರೆಕ್ಟ್ ಆಗಿ ಅಖಾಡಕ್ಕಿಳಿದಿದ್ದಾರೆ. ಕಾಶ್ಮೀರದ ಕಥುವಾದಲ್ಲಿ ನಮ್ಮ ಸೈನಿಕರು ಗಸ್ತು ತಿರುಗ್ತಾ ಇದ್ದಾಗ ಪಾಕ್ ಮೂಲದ ಜೈಷ್ ಎ ಮೊಹಮ್ಮದ್ ಉಗ್ರರು ಏಕಾಏಕಿ ಸೈನಿಕರ ಮೇಲೆ ಫೈರ್ ಮಾಡಿದ್ದಾರೆ. ಎಸ್, ಆ ಕಡೆ ಬಾರ್ಡರ್ ನಿಂದ ಉಗ್ರರು ಬಂದು ಈ ಕಡೆಗೆ ಫೈರ್ ಮಾಡೋದು. ಇಂಟರ್ನ್ಯಾಷನಲ್ ಬಾರ್ಡರ್ ಅಥವಾ LOC ಹತ್ರ ಆ ಕಡೆ ಇರೋ ಸೈನಿಕರು, ಸೋಕಾಲ್ಡ್ ಸೈನಿಕರು ಏನ್ ಮಾಡ್ತಿದ್ರು? ಮಣ್ಣು ತಿಂತಾ ಇದ್ರ? ಎಷ್ಟು ಅನ್ಪ್ರೊಫೆಷನಲ್ ನೋಡಿ. ಬಾರ್ಡರ್ನಲ್ಲಿ ಸೈನಿಕರು ಕುತ್ಕೊಂಡು ನೋಡೋದಂತೆ ಪಾಕ್ ಸೈನಿಕರು, ಉಗ್ರರು ಬಂದು ಫೈರ್ ಮಾಡೋದಂತೆ ನಮ್ಮ ಸೇನೆ ಮೇಲೆ. ಆಹಾಹಾ, ಎಂತಹ ಮಹಾನ್ ಪೀಡೆ ರಾಷ್ಟ್ರ ಹುಟ್ಟುಬಿಡ್ತು ನಮ್ಮ ಪಕ್ಕದಲ್ಲಿ. ನಮ್ಮ ಸೇನೆ ಸುಮ್ಮನೆ ಕೂತಿಲ್ಲ, ತಕ್ಷಣ ದೊಡ್ಡ ಮಟ್ಟದ ಕೌಂಟರ್ ಆಪರೇಷನ್ ಲಾಂಚ್ ಮಾಡಿದೆ. ಆ ಭಾಗದಲ್ಲಿ ಭಾರಿ ಕಾಳಗ ನಡೀತಾ ಇದೆ. ಲೇಟೆಸ್ಟ್ ಮಾಹಿತಿ ಪ್ರಕಾರ ಜೈಷ್ ಉಗ್ರ ಸಂಘಟನೆಯ ಕಮಾಂಡರ್ ಸೇರಿ ಹಲವು ಉಗ್ರರು ನಮ್ಮ ಸೇನೆಯ ಬಲೆಗೆ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಇದೆ. ಸುತ್ತುವರೆದಿದ್ದಾರೆ ಆ ಉಗ್ರರನ್ನ ನಮ್ಮ ಸೇನೆ. ಸರ್ಚ್ ಮತ್ತು ಕಾರ್ಡನ್ ಆಪರೇಷನ್ ಮೂಲಕ ಇಡೀ ಏರಿಯಾವನ್ನ ಜರಡಿ ಹಿಡಿದು ಶೋಧಿಸ್ತಾ ಇದ್ದಾರೆ. ಆಪರೇಷನ್ ಆನ್, ಉಗ್ರರ ಬೇಟೆ ಆನ್ ನಡೀತಾ ಇದೆ, ಸೇನೆ ಮಾಹಿತಿ ಕೊಟ್ಟಿದೆ. ಸೇಮ್ ಟೈಮ್ ಉಗ್ರಗಾಮಿಗಳನ್ನ ಮಟ್ಟ ಹಾಕೋ ಜೊತೆಗೆ ಆ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದ ಒಳಗಿನ ಶತ್ರುಗಳ ಮೇಲೂ ಕೂಡ ಆಪರೇಷನ್ ನಡೀತಾ ಇದೆ. ಸರ್ಕಾರಿ ಸಂಬಳ ತಗೊಂಡು, ಟ್ಯಾಕ್ಸ್ ಪೇಯರ್ಸ್ ಮನಿಯಲ್ಲಿ ಸಂಬಳ ತಗೊಂಡು ಪಾಕ್ ಮೂಲದ ಲಷ್ಕರ್ ಮತ್ತು ಹಿಜ್ಬುಲ್ ಉಗ್ರರೊಂದಿಗೆ ಲಿಂಕ್ ಇಟ್ಕೊಂಡಿದ್ದ 5 ಸರ್ಕಾರಿ ನೌಕರರನ್ನ
ವಜಾ ಮಾಡಲಾಗಿದೆ. ಇವರನ್ನ ಶಿಕ್ಷಕ ಮೊಹಮ್ಮದ್ ಇಸ್ಪಾಕ್, ಲ್ಯಾಬ್ ಟೆಕ್ನಿಷಿಯನ್ ತೌರಿಕ್ ಅಹಮದ್ ಶಾ, ಅಸಿಸ್ಟೆಂಟ್ ಲೈನ್ಮನ್ ಬಶೀರ್ ಅಹಮದ್ ಮೀರ್, ಅರಣ್ಯ ಇಲಾಖೆಯ ಫೀಲ್ಡ್ ಆಫೀಸರ್ ಫಾರೂಕ್ ಅಹಮದ್ ಭಟ್ ಹಾಗೆ ಆರೋಗ್ಯ ಇಲಾಖೆಯ ಡ್ರೈವರ್ ಮೊಹಮ್ಮದ್ ಯೂಸುಫ್ ಅಂತ ಗುರುತಿಸಲಾಗಿದೆ. ಬೀದಿ ನಾಯಿಗಳ ಹಾವಳಿಗೆ ಸುಪ್ರೀಂ ಕೋರ್ಟ್ ಮತ್ತೆ ಕೆಂಡಾಮಂಡಲವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ತೀವ್ರ ತರಾಟೆಗೆ ತಗೊಂಡಿದೆ. ಇದು 1950ರಿಂದಲೂ ಇರುವ ಹಳೆ ಸಮಸ್ಯೆ. ಸಂಸತ್ನಲ್ಲೂ ಚರ್ಚೆಯಾಗಿತ್ತು, ಪರಿಹಾರ ಸಿಕ್ಕಿಲ್ಲ. ಈಗಿದು 1000 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿದೆ. ಸರ್ಕಾರಗಳ ಸಂಪೂರ್ಣ ವೈಫಲ್ಯ ಅಂತ ಕಿಡಿಕಾರಿದೆ. ಸುಮ್ನಿರಲ್ಲ, ನಾಯ ಕಚ್ಚಿ ಯಾರೇ ಸತ್ರು ಸರ್ಕಾರವೇ ಹೊಣೆ. ಗಂಡಸು ಹೆಂಗಸು ಮಗು ಯಾರೇ ಪ್ರಾಣ ಬಿಟ್ಟರು ಭಾರಿ ದಂಡ ಹಾಕ್ತೀವಿ, ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ನಿಮ್ಮನ್ನು ಬಿಡಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಿದೆ ಕೋರ್ಟ್, ನಾಯಿಗಳ ಮೇಲೆ ಸಿಟ್ ಮಾಡಿಕೊಂಡು. ಅಷ್ಟು ಮಾತ್ರ ಅಲ್ಲ, ಬೀದಿ ನಾಯಿಗಳಿಗೆ ಆಹಾರ ಕೊಡೋರಿಗೂ ಕೂಡ ಕೋರ್ಟ್ ಜಾಡಿಸಿದೆ. ಅಷ್ಟು ಪ್ರೀತಿ ಇದ್ರೆ ಅವುಗಳನ್ನ ನಿಮ್ಮ ಮನೆ ಕರ್ಕೊಂಡು ಹೋಗಿ ಮಕ್ಕಳ ತರ ನೋಡ್ಕೊಳ್ಳಿ ಅಂತ ಹೇಳಿದೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಹೇಳ್ತಿರೋ ನಿಜ ಕೂಡ ಹೌದು. ನಾವು ಪ್ರವಾಸೋದ್ಯಮ ಇಂಪ್ರೂವ್ ಆಗಬೇಕು ಹಂಗಿಂಗ್ ಅಂತ ಹೇಳ್ತೀವಿ. ಈ ತರ ಇಲ್ಲಿ ನಾಯಿಗಳ ಸೇನೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸಿಕ್ಕಲ್ಲಿ. ಮೊದಲೇ ನಮ್ಮ ದೇಶದಲ್ಲಿ ಕತ್ತಲಾದ್ಮೇಲೆ ಪುರುಷರು ಕೂಡ ಓಡಾಡೋಕೆ ಭಯ ಪಡೋ ವಾತಾವರಣ ಸುಮಾರು ಜಾಗಗಳಲ್ಲಿರುತ್ತೆ, ಎಲ್ಲ ಕಡೆ ಅಲ್ಲದೆ ಹೋದ್ರು ಕೂಡ. ಅದರಲ್ಲಿ ಮಹಿಳೆಯರಂತೂ ಭಾರತೀಯರೇ ಹೆದರ್ಕೋಬೇಕು. ಅಂಥದ್ರಲ್ಲಿ ವಿದೇಶಿ ಮಹಿಳೆಯರು, ಮಕ್ಕಳು ಪದೇ ಪದೇ ಕ್ರೈಮ್ಸ್ ಆಗ್ತಾ ಇದೆ. ಈ ಅವಾಂತರಕ್ಕೆ ಈ ನಾಯಿಗಳ ಕಾಟ ಕೂಡ ಸೇರ್ಕೊಂಡ್ಬಿಟ್ರೆ ಮುಗೀತು. ಭಾರತದ ಕಡೆ ಮುಖನೂ ಹಾಕಕ್ಕೆ ಇಷ್ಟಪಡೋದಿಲ್ಲ ಯಾರು ಕೂಡ. ಇನ್ನು ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರನ್ನ ಕೂಡ ಮೀಟ್ ಮಾಡಿದ್ದಾರೆ. ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಶಾಲಾ ಕಾರ್ಯಕ್ರಮಕ್ಕೆ ಹೋಗ್ತಿರುವಾಗ ಮಾರ್ಗ ಮಧ್ಯೆ ಮೈಸೂರು ಏರ್ಪೋರ್ಟ್ ನಲ್ಲಿ ರಾಹುಲ್ ಕೆಲ ನಿಮಿಷಗಳ ಕಾಲ ಇದ್ರು. ಆ ಗ್ಯಾಪ್ ಅಲ್ಲಿ ಇಬ್ಬರನ್ನು ಚೂರು ಮಾತಾಡ್ಸೋಣ ಅಂತ ಮಾತಾಡಿಸಿದ್ದಾರೆ. ಈ ಮೂಲಕ ನಾಯಕತ್ವ ಬದಲಾವಣೆ ಕೂಗು ಶಾಂತವಾಗ್ತಿರೋ ಹೊತ್ತಲ್ಲಿ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಗುಡ್ಲೂರಿಗೆ ಹೋಗ್ತಾ ಇದ್ರು, ತಮಿಳುನಾಡಿಗೆ ದಾರಿ ಮಧ್ಯೆ ಭೇಟಿಯಾಗಿದ್ದಾರೆ ಅಷ್ಟೇ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಏನೇ ತೀರ್ಮಾನ ಇದ್ರು ಹೈಕಮಾಂಡ್ ಮಾಡುತ್ತೆ ಅಂತ ಮತ್ತೆ ಹಳೆ ಕ್ಯಾಸೆಟ್ ಪ್ಲೇ ಮಾಡಿದ್ದಾರೆ. ಜನವರಿ 14ಕ್ಕೆ ವಿಶೇಷ ಸಚಿವ ಸಂಪುಟ ಸಭೆ ಇದೆ, ಅಲ್ಲಿ ಸಂಪುಟ ಪುನರಚನೆ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಇದೇ ಸಭೆಯಲ್ಲಿ ನರೇಗಾ ಬದಲಿಗೆ ಕೇಂದ್ರ ಸರ್ಕಾರ ತಂದಿರೋ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚಿಸೋಕೆ ವಿಧಾನಮಂಡಲ ವಿಶೇಷ ಅಧಿವೇಶನಕ್ಕೆ ದಿನಾಂಕ ನಿಗದಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಬೆಂಗಳೂರಲ್ಲಿ ಬಾಂಗ್ಲಾ ಪರ ಘೋಷಣೆ ಕೂಗಿದ್ದ ಮಹಿಳೆಯನ್ನ ಹೆಬ್ಬಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಮಹಿಳೆಯನ್ನ ಶರ್ಬಾನು ಖತನ್ ಅಂತ ಗುರುತಿಸಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಹುಲಿಮಂಗಲದಲ್ಲಿ ಅಕ್ರಮ ವಲಸಿಗರ ತೆರವು ಮಾಡುತ್ತಿದ್ದ ವೇಳೆ ಮಹಿಳೆ ಬಾಂಗ್ಲಾ ಪರ ಘೋಷಣೆ ಕೂಗಿದ್ದಳು. ಸದ್ಯ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಮತ್ತೊಂದು ಕಡೆ ಮಂಗಳೂರಲ್ಲಿ ಅಕ್ರಮ ವಲಸಿಗ ಅಂತ ಹೇಳಿ ಶಂಕಿಸಿ ಜಾರ್ಖಂಡ್ ಮೂಲದ ಕಾರ್ಮಿಕರೊಬ್ಬರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಲಾಗಿದೆ. ಇವರನ್ನ ದಿಲ್ಜನ್ ಅನ್ಸಾರಿ ಅಂತ ಗುರುತಿಸಲಾಗಿದೆ. ಡಾಕ್ಯುಮೆಂಟ್ ತೋರಿಸುವಂತ 4 ಯುವಕರ ಗುಂಪು ಹಲ್ಲೆ ಮಾಡಿದೆ. ಈ ಜಗಳದ ಮೇಲೆ ಸ್ಥಳೀಯ ಮಹಿಳೆಯೊಬ್ಬರು ಮಧ್ಯಪ್ರವೇಶ ಮಾಡಿದ ಮೇಲೆ ಆ ಯುವಕರು ಪರಾರಿಯಾಗಿದ್ದಾರೆ ಹೊಡೆದವರು. ಸದ್ಯ ಹಲ್ಲೆಗೊಳಗಾಗಿರೋ ಕಾರ್ಮಿಕರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಈ 4 ಯುವಕರನ್ನ ಸಾಗರ್, ಧನುಷ್, ಲಾಲು, ರತೀಶ್ ಮತ್ತು ಮೋಹನ್ ಅಂತ ಗುರುತಿಸಲಾಗಿದೆ. ಪೊಲೀಸರು ಹುಡುಕ್ತಿದ್ದಾರೆ ಅವ್ರನ್ನ. ಯಾರು ಕಾನೂನು ಕೈಗೆ ತಗೊಳಕ್ ಹೋಗ್ಬೇಡಿ. ಡೌಟ್ ಇದ್ರೆ ಪೊಲೀಸರಿಗೆ ಮಾಹಿತಿ ಕೊಡಿ. ಬಾಂಗ್ಲಾ ವಲಸಿಗರು ಸುಮಾರು ಜನ ಇದ್ದಾರೆ. ಡೌಟ್ ಇದ್ರೆ ನೀವು ಆಕ್ಷನ್ ತಗೊಳಕ್ಕಾಗೋದಿಲ್ಲ, ಪೊಲೀಸರಿಗೆ ಮಾಹಿತಿ ಕೊಡಿ. ಅವ್ರು ಬಂದು ಚೆಕ್ ಮಾಡಿ ಅದೇನ್ ಮಾಡಬೇಕು ಅದು ಆಕ್ಷನ್ ಆಮೇಲೆ ತಗೊಳ್ತಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಟೀಸರ್ಗೆ ರಿಲೀಫ್ ಸಿಕ್ಕಿದೆ. ಈ ಟೀಸರ್ ನಲ್ಲಿ ಅಶ್ಲೀಲ ದೃಶ್ಯ ಇದೆ. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳಿ ದೂರುಗಳು ಬಂದಿವೆ ಅಂತ ಹೇಳಿ ಈಗ ದೂರು ದಾಖಲಾಗಿತ್ತಲ್ಲ. ಮಹಿಳಾ ಆಯೋಗದವರು, ಆಮ್ ಆದ್ಮಿ ಪಾರ್ಟಿಯವರು ಎಲ್ಲ ತಕರಾರು ಶುರು ಮಾಡಿದ್ರಲ್ಲ. ಮಹಿಳಾ ಆಯೋಗ ಸೆನ್ಸಾರ್ ಮಂಡಳಿಗೂ ಪತ್ರವನ್ನು ಬರೆದಿದ್ರು. ಅದರ ಬೆನ್ನಲ್ಲೇ ಸೆನ್ಸಾರ್ ರೂಲ್ಸ್ ಯೂಟ್ಯೂಬ್ ವಿಡಿಯೋಗೆ ಅನ್ವಯ ಆಗಲ್ಲ, ಅಲ್ಲಿ ಸರ್ಟಿಫಿಕೇಟ್ ಬೇಕು ಅಂತ ಇಲ್ಲ ಯೂಟ್ಯೂಬ್ ನಲ್ಲಿ ಹಾಕಕ್ಕೆ, ನಮಗಿದು ಸಂಬಂಧ ಪಡಲ್ಲ, ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಸೆನ್ಸಾರ್ ಮಂಡಳಿ ಹೇಳಿದೆ. ಹಾಗಂತ ಮೂವಿಗೆ ಸರ್ಟಿಫಿಕೇಟ್ ಬರದೇ ಇಲ್ಲ ಅಂತಲ್ಲ, ಅದರ ದೃಶ್ಯಗಳನ್ನ ನೋಡಿಕೊಂಡು ಆಮೇಲೆ ಸೆನ್ಸಾರ್ ಮಂಡಳಿ ತೀರ್ಮಾನ ಮಾಡುತ್ತೆ. ಥಿಯೇಟರ್ ರಿಲೀಸ್ ಆಗೋ ಅಥವಾ OTT ರಿಲೀಸ್ ಆಗೋ ಮೂವಿಗೆ, ಫುಲ್ ಮೂವಿಗೆ ಆಮೇಲೆ ಸೆನ್ಸಾರ್ ಮಂಡಳಿ ನೋಡಿಕೊಂಡು ಅದರಲ್ಲಿ ಟೀಸರ್ ಅಲ್ಲಿ ತೋರಿಸಿದಲ್ಲ ಇಟ್ಟಿದಾರಾ, ರಿಮೂವ್ ಮಾಡಿದಾರಾ ಅಥವಾ ಇನ್ನೇನಿದೆ ಎಲ್ಲ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ. ಈ ಟೀಸರ್ಗೆ ಸರ್ಟಿಫಿಕೇಟ್ ಅಂತ ಕೊಡಕ್ಕೆ ನಾವು ಬರೋದಿಲ್ಲ, ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ, ಯೂಟ್ಯೂಬಲ್ಲಿ ಬಂದಿರೋದು ಅಂತ ಹೇಳಿದ್ದಾರೆ ಅವರು. ಇನ್ನೊಂದು ಕಡೆ ಇದೇ ಟಾಕ್ಸಿಕ್ ಮೂವಿ ಟೀಸರ್ ವಿರುದ್ಧ ಸೆನ್ಸಾರ್ ಮಂಡಳಿಗೆ ಮತ್ತೊಂದು ದೂರು ದಾಖಲಾಗಿದೆ. ಅಶ್ಲೀಲ ದೃಶ್ಯ ಇದೆ, ಈ ಟೀಸರ್ ಸಾಮಾಜಿಕ ನೈತಿಕತೆಯನ್ನ ಮೀರಿದೆ, ದೃಶ್ಯಗಳನ್ನ ಕಟ್ ಮಾಡಬೇಕು ಹಾಗೂ ಚಿತ್ರದ ನಿರ್ದೇಶಕ, ನಿರ್ಮಾಪಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ನಟ ಯಶ್ ಹುಟ್ಟುಹಬ್ಬಕ್ಕೆ ಬ್ಯಾನರ್ ಹಾಕಿದ್ದವರ ವಿರುದ್ಧ FIR ದಾಖಲಾಗಿದೆ. ಬೆಂಗಳೂರಿನ ಗಾಲ್ಫ್ ಕ್ಲಬ್ ಮುಂಭಾಗ ರಸ್ತೆಯಲ್ಲಿ ಅನುಮತಿ ಇಲ್ಲದೆ ಬ್ಯಾನರ್ ಕಟ್ಟಲಾಗಿತ್ತು. ಈ ಬಗ್ಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರಿಗಳು ದೂರು ಕೊಟ್ಟಿದ್ರು. ಹೀಗಾಗಿ ವೇಣು ಕ್ರಿಯೇಷನ್ ಸಂಸ್ಥೆ ವಿರುದ್ಧ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ರೆಡ್ಡಿ ಒಡೆತನದ ಕಂಪನಿಗಳು ಕರ್ನಾಟಕ ಆಂಧ್ರ ಗಡಿ ಅತಿಕ್ರಮಣ ಮಾಡಿರೋದು ತನಿಖೆಯಲ್ಲಿ ಸಾಬೀತಾಗಿದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ನೇತೃತ್ವದಲ್ಲಿ ತನಿಖೆ ನಡೆದಿತ್ತು. ಅಕ್ರಮ ಗಣಿಗಾರಿಕೆ, ಅಕ್ರಮ ಅದಿರು ಸಾಗಾಟ, ಪರಿಸರದ ಮೇಲಾದ ಪರಿಣಾಮ ಮತ್ತು ಕರ್ನಾಟಕ ಆಂಧ್ರ ಪರ್ಮಿಟ್ ದುರ್ಬಳಕೆ ಬಗ್ಗೆ ತನಿಖೆ ನಡೆಸಲಾಗಿತ್ತು. ಈಗ ಸಾಬೀತಾಗಿದೆ. ಶೀಘ್ರ ಸಮಿತಿ ಕೋರ್ಟ್ಗೆ ವರದಿ ಕೊಡುತ್ತೆ. ಹೀಗಾಗಿ ಜನಾರ್ದನ ರೆಡ್ಡಿಗೆ ಮತ್ತೆ ಈ ಕೇಸ್ನಲ್ಲಿ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಇನ್ನು ಸದ್ಯ ಭಾರತ ಪ್ರವಾಸದಲ್ಲಿರೋ ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಗುಜರಾತ್ ಬಳಿಕ ಬೆಂಗಳೂರು ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರಿಗೆ ಬಂದಿಳಿತಾ ಇದ್ದ ಹಾಗೆ ಮರ್ಜ್ ರನ್ನ ಸಚಿವ MB ಪಾಟೀಲ್ ಆತ್ಮೀಯವಾಗಿ ವೆಲ್ಕಮ್ ಮಾಡಿಕೊಂಡ್ರು.
ನಂತರ ಮರ್ಜ್ ಬೆಂಗಳೂರಿನ ಆಡುಗೋಡಿಯಲ್ಲಿರೋ ಬಾಷ್ ಕ್ಯಾಂಪಸ್ಗೆ ಭೇಟಿ ಕೊಟ್ಟಿದ್ದಾರೆ. ಜರ್ಮನ್ ಮೂಲ ಅಲ್ವಾ ಕಂಪನಿದು. ಅಲ್ಲದೆ ನ್ಯಾನೋ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಸೆಂಟರ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ಮತ್ತಷ್ಟು ವಸ್ತುಗಳು ಸಿಕ್ಕಿವೆ. ಚಿನ್ನ ಸಿಕ್ಕಿ ಬಹಳ ಕುತೂಹಲ ಮೂಡಿಸಿತ್ತಲ್ಲ, ಈಗ ಮತ್ತಷ್ಟು ಬೆಲೆ ಬಾಳೋ ಪುರಾತನ ವಸ್ತುಗಳು. ಇದೇ ಗ್ರಾಮದ ಬಸಪ್ಪ ಬಡಿಗೇರ್ ಅನ್ನೋರಿಗೆ ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ ಸೇರಿ ಹಲವು ವಸ್ತುಗಳು ಸಿಕ್ಕಿವೆ. ಈ ಬಸಪ್ಪ ಗಡಿಗೇರ ಲಕ್ಕುಂಡಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಶೋಧ ನಡೆಸ್ತಾನೆ ಇದ್ದಾರೆ. ಈ ಹಿಂದೆ ಕೂಡ ಸಿಕ್ಕಿದ್ವು, ಅವುಗಳೆಲ್ಲ ಸರ್ಕಾರ ಕೊಟ್ಟಿದ್ರು, ಈಗ ಮತ್ತೆ ಅವ್ರ ಕೈಗೆ ಸಿಕ್ಕಿದಾವೆ. ಇಲ್ಲಿ ಗ್ರಾಮದಲ್ಲಿ ಜನರಿಗೆ ಮನೆ ಮನೆಯಲ್ಲೂ ಕೂಡ ಏನಾದ್ರು ಒಂದು ಸಿಗುತ್ತೆ. ಇಲ್ಲಿ ಅಪರೂಪದ ಪುರಾತನ ವಸ್ತು ಅನ್ನೋದು ಇಲ್ಲಿನ ಒಂದು ಇತಿಹಾಸ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಬಹಳ ತಿಂಗಳುಗಳ ಮುಂಚೆನೆ. ಏನು ಚಿನ್ನ ಸಿಕ್ಕಿದ್ದನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರಲ್ಲ, ಅದಕ್ಕೀಗ ಬಹಳ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಎಚ್ ಕೆ ಪಾಟೀಲ್ ಅವರ ಮನೆಗೆ ಹೋಗಿ ಮಾತಾಡಿಸಿದ್ದಾರೆ. ನಿಮಗೆ ಆಶ್ರಯ ಯೋಜನೆಯಲ್ಲಿ ನಾವು ಜಾಗ ಕೊಡ್ತೀವಿ, ಮನೆ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸದ್ಯ ಭಾರತ ಪ್ರವಾಸದಲ್ಲಿರೋ ಚೀನಾದ ಆಡಳಿತಾರೂಢ ಕಮ್ಯುನಿಸ್ಟ್ ಪಾರ್ಟಿ ನಾಯಕರು ದಿಲ್ಲಿಯಲ್ಲಿರೋ RSS ಮುಖ್ಯ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ RSS ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವ್ರನ್ನ ಮೀಟ್ ಮಾಡಿದ್ದಾರೆ. ಚೀನಾ ನಿಯೋಗ ಸುಮಾರು 1 ಗಂಟೆ ಹೊಸಬಾಳೆ ಅವರೊಂದಿಗೆ ಮೀಟಿಂಗ್ ಮಾಡಿದೆ. RSSನ ಹಿರಿಯ ಪದಾಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸೌಜನ್ಯದ ಭೇಟಿ. ಈ ಮೀಟಿಂಗ್ ಟೈಮ್ನಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಇದೇ ನಿಯೋಗ ದಿಲ್ಲಿಯ ಬಿಜೆಪಿ ಕಚೇರಿಗೂ ಭೇಟಿ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈ ಮೀಟಿಂಗ್ ಆಗಿದೆ. ಏನೋ ತಮಿಳುನಾಡಿನ ತಿರುಪರಕುಂದ್ರಂ ಬೆಟ್ಟ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬೆಳವಣಿಗೆಯಾಗಿದೆ. ಮದುರೈನಲ್ಲಿ ಬಿಜೆಪಿ ನಾಯಕ ಎಚ್ ರಾಜಾ ಸೇರಿ 11 ಜನರನ್ನ ಪೊಲೀಸರು ವಶಕ್ಕೆ ಪಡೆದು ನಂತರ ರಿಲೀಸ್ ಮಾಡಿದ್ದಾರೆ. ಬೆಟ್ಟದ ಮೇಲಿನ ಕಾಶಿ ವಿಶ್ವನಾಥ ದೇಗುಲಕ್ಕೆ ಪೂಜೆ ಸಲ್ಲಿಸಿ ನಂತರ ಕಲ್ಲಾಟಿ ಮರ ಇರೋ ಜಾಗಕ್ಕೆ ಹೋಗೋಕೆ ಇವರೆಲ್ಲ ಪ್ರಯತ್ನ ಪಟ್ಟರು. ಅನುಮತಿ ಕೊಡದೇ ಇದ್ದಾಗ ವಾಗ್ವಾದ ನಡೆದು ಈ ಘಟನೆಯಾಗಿದೆ. ಕೇರಳ ರಾಜ್ಯದ ಹೆಸರನ್ನ ಕೇರಳಂ ಅಂತ ಮಾಡಬೇಕು, ಮಲಯಾಳಂ ಫ್ಲೇವರ್ ಕೊಡಬೇಕು ಅಂತ ಹೇಳಿ ಈಗ ಪ್ರಯತ್ನ ನಡೀತಾ ಇದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆಯನ್ನು ಇಟ್ಟಿತ್ತು. ಈಗ ವಿವಿಧ ಪಕ್ಷಗಳಿಂದ ಬೆಂಬಲ ಸಿಗ್ತಾ ಇದೆ. ಕೇರಳ ಬಿಜೆಪಿ ಘಟಕ ಕೂಡ ಬೆಂಬಲವನ್ನು ಕೊಟ್ಟಿದೆ. ಇಸ್ರೋದ ಈ ವರ್ಷದ ಮೊದಲ ಸ್ಪೇಸ್ ಪ್ರೋಗ್ರಾಂ PSLV C-62 ದುರದೃಷ್ಟವಶಾತ್ ಫೇಲ್ ಆಗಿತ್ತು. ರಾಕೆಟ್ನ 3ನೇ ಸ್ಟೇಜ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಯೋಜನೆ ವಿಫಲ ಆಗಿತ್ತು. ಅದು ಹೊತ್ತು ಹೋಗಿದ್ದ 10 ಸ್ಯಾಟಲೈಟ್ಗಳು ವೇಸ್ಟ್ ಆಯಿತು ಅನ್ನೋ ಆತಂಕ ಇತ್ತು. ಆದರೆ ಒಂದು ಮಾತ್ರ ಕೆಸ್ಟ್ರೆಲ್ ಇನಿಷಿಯಲ್ ಡೆಮಾನ್ಸ್ಟ್ರೇಟರ್ KID ಅನ್ನೋ ಸ್ಯಾಟಲೈಟ್ ಪವಾಡ ಸದೃಶವಾಗಿ ಬದುಕುಳ್ಕೊಂಡ್ಬಿಟ್ಟಿದೆ. ಸ್ಪೇನ್ಗೆ ಸೇರಿದ ಈ ಸ್ಯಾಟಲೈಟ್ ಸ್ಪೇಸ್ ನಲ್ಲಿ ಬದುಕುಳಿದಿದೆ, ತಿರುಗ್ತಾ ಇದೆ ಭೂಮಿ ಸುತ್ತ, ಸಂದೇಶವನ್ನ ಕೂಡ ಕಳಿಸಿದೆ ಅಂತ ಆರ್ಬಿಟಲ್ ಪ್ಯಾರಾಡಿಮ್ ಅನ್ನೋ ಸ್ಟಾರ್ಟ್ಅಪ್ ಮಾಹಿತಿ ಶೇರ್ ಮಾಡಿದೆ. ಸುಮಾರು 25 kg ತೂಕದ ಸ್ಯಾಟಲೈಟ್ ಫುಲ್ ಸರ್ವೈವ್ ಆಗುತ್ತಾ? ಇನ್ನು ಕಂಟಿನ್ಯೂಸ್ಲಿ ರಿಪೋರ್ಟ್ ಗಳನ್ನ ಕೊಡ್ತಾ ಇರುತ್ತಾ, ಡೇಟಾ ಕಳಿಸ್ತಾ ಇರುತ್ತಾ ಇಲ್ವಾ? ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ. ಇನ್ನು ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆಯೊಂದಿಗೆ ರಾಮೇಶ್ವರಂನಲ್ಲಿ ಸುಲಭ ದೇವರ ದರ್ಶನ. ಜನವರಿ 31ಕ್ಕೆ 7 ಸ್ಯಾಂಡ್ಸ್ ಜೊತೆಗೆ ಆಸಕ್ತರು ಕಾಲ್ ಮಾಡಿ. ಇನ್ನು 2026ರ ಬ್ರಿಕ್ಸ್ ಕೂಟದ ಅಧ್ಯಕ್ಷತೆಯನ್ನ ಭಾರತ ಅಧಿಕೃತವಾಗಿ ವಹಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದಿಲ್ಲಿಯಲ್ಲಿ ನಡೆದ ಇವೆಂಟ್ ನಲ್ಲಿ ವಿದೇಶಾಂಗ ಸಚಿವ S ಜೈಶಂಕರ್ 2026ರ ಬ್ರಿಕ್ಸ್ ಲೋಗೋ, ಥೀಮ್ ಮತ್ತು ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ. ಬಿಲ್ಡಿಂಗ್ ಫಾರ್ ರೆಸಿಲಿಯನ್ಸ್, ಇನೋವೇಷನ್, ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ ಈ ವರ್ಷದ ಥೀಮ್ ಆಗಿದೆ. ಈ ವರ್ಷದ ಬ್ರಿಕ್ಸ್ ಶೃಂಗಸಭೆ ದಿಲ್ಲಿಯಲ್ಲಿ ನಡೆಯುತ್ತೆ. ಅದರ ಲೋಗೋ ಕೂಡ ಅಗೇನ್ ಕಮಲದ ರೀತಿಯಲ್ಲೇ ಮಾಡಿದ್ದಾರೆ. G20 ಟೈಮ್ನಲ್ಲಿ ಯಾವ ರೀತಿ ಕಮಲವನ್ನು ಇಟ್ಟಿದ್ರೋ ಇಲ್ಲೂ ಕೂಡ ಕಮಲದ ಲೋಟಸ್ ಸಿಂಬಲ್ ಅನ್ನೇ ಡಿಸೈನ್ ಮಾಡಿ ಬ್ರಿಕ್ಸ್ಗೂ ಕೂಡ ತಗೊಂಡ್ಬಂದಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ಟೀಮ್ನ ನಾಯಕಿ ಅಲಿಸಾ ಹೇಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ ಆಗಿದ್ದಾರೆ. ಈಗ ಮೊಣಕಾಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈಗ 15 ವರ್ಷಗಳ ಕ್ರಿಕೆಟ್ ಜರ್ನಿಯನ್ನು ಎಂಡ್ ಮಾಡ್ತಿದ್ದಾರೆ. ಮಹಿಳಾ T20 ಕ್ರಿಕೆಟ್ ನಲ್ಲಿ ಒಂದೇ ಇನ್ನಿಂಗ್ಸ್ ನಲ್ಲಿ ಅತಿ ಹೆಚ್ಚು ರನ್ 148 ರನ್ ಬಾರಿಸಿದ ವಿಶ್ವ ದಾಖಲೆ ಇವರ ಹೆಸರಲ್ಲೇ ಇದೆ. ಹಾಗೆ ಕೇವಲ ಬ್ಯಾಟಿಂಗ್ ಅಷ್ಟೇ ಅಲ್ಲ, ವಿಕೆಟ್ ಕೀಪಿಂಗ್ ನಲ್ಲೂ ಜಗತ್ತಿನ ನಂಬರ್ 1 ಆಗಿದ್ದಾರೆ. T20 ಇಂಟರ್ನ್ಯಾಷನಲ್ ಕ್ರಿಕೆಟ್ ಇತಿಹಾಸದಲ್ಲಿ ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಎರಡೂ ಸೇರಿ ವಿಕೆಟ್ ಕೀಪರ್ ಆಗಿ ಅತಿ ಹೆಚ್ಚು ಆಟಗಾರನ ಔಟ್ ಮಾಡಿದ ಕೀರ್ತಿ ಕೂಡ ಇವತ್ತಿದೆ. ಧೋನಿ 91 ಇತ್ತು, ಇವರು 128 ಔಟ್ ಮಾಡಿದ್ದಾರೆ. ಈಗ ಷೇರುಪೇಟೆ ಬಿಸಿನೆಸ್ ಮತ್ತು ಎಕಾನಮಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮೊದಲಿಗೆ ಷೇರುಪೇಟೆ ಅಗೇನ್ ರೆಡ್. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 250 ಪಾಯಿಂಟ್ ಅಥವಾ 0.30% ಡೌನ್ ಆಯಿತು, 83,627ಕ್ಕೆ ತಲುಪಿತು. ನಿಫ್ಟಿ 58 ಪಾಯಿಂಟ್ಸ್ ಅಥವಾ 0.22% ಡೌನ್ ಆಗಿ 25,732ಕ್ಕೆ ರೀಚ್ ಆಯಿತು. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.16% ಡೌನ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.46% ಜಂಪ್ ಆಗಿದೆ. ಟ್ರಂಪ್ರ ಟ್ಯಾರಿಫ್ ಬೆದರಿಕೆ ಮಾರ್ಕೆಟ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಇರಾನ್ ಜೊತೆ ವ್ಯಾಪಾರ ಮಾಡೋ ರಾಷ್ಟ್ರಗಳ ಮೇಲೂ ಟ್ರಂಪ್ ಇನ್ನೊಂದಷ್ಟು 25% ಎಕ್ಸ್ಟ್ರಾ ಟ್ಯಾರಿಫ್ ಹಾಕ್ತೀನಿ ಅಂತ ಅನೌನ್ಸ್ ಮಾಡಿದಾರಲ್ಲ. ಇದರ ನಡುವೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ಹೊಸದಾಗಿ ಬಂದಿರೋ ರಾಯಭಾರಿ ಡೀಲ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರು ಕೂಡ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಆತಂಕ ಹಾಗೆ ಉಳಿದಿದೆ. ವಿದೇಶಿ ಬಂಡವಾಳ ಕೂಡ ಹೊರಗೆ ಕಿತ್ಕೊಂಡು ಹೋಗ್ತಾನೆ ಇದೆ. ಟ್ರಂಪ್ರ ಅಪಾಯಕಾರಿ ಹೆಜ್ಜೆಗಳಿಂದ ಜಾಗತಿಕ ಅನಿಶ್ಚಿತತೆ ಕೂಡ ಹಾಗೆ ಉಳಿದಿದೆ. ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಲಾಸ್ ಮಾಡಿಕೊಂಡಿದೆ. ಇನ್ನು ಎಟರ್ನಲ್, ICICI ಬ್ಯಾಂಕ್, ಟೆಕ್ ಮಹೀಂದ್ರ, SBI ಮತ್ತು TCS ಗ್ರೀನ್ ನಲ್ಲಿದ್ವು. ಲಾಸನ್ ಅಂಡ್ ಟೂಬ್ರೋ
ರಿಲಯನ್ಸ್ ಇಂಡಸ್ಟ್ರೀಸ್, ಮಾರುತಿ ಸುಜುಕಿ, ಐಟಿಸಿ, ಅದಾನಿ ಪೋರ್ಟ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಡೌನ್ ಆಗಿ 90 ರೂಪಾಯಿ 21 ಪೈಸೆ ಆಗಿದೆ. 10 ಮಿನಿಟ್ಸ್ ಡೆಲಿವರಿ ಬಂದ್ ಅಂತ ಕೇಂದ್ರ ಸರ್ಕಾರ ಇ ಕಾಮರ್ಸ್ ಕಂಪನಿಗಳಿಗೆ ಹೇಳಿದೆ. ಇ ಕಾಮರ್ಸ್ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಬಂದ್ಗೆ ಕರೆ ಕೊಟ್ಟಿದ್ರಲ್ಲ, ತುಂಬಾ ಹಿಂಸೆ ಆಗ್ತಿದೆ, ಇನ್ಶೂರೆನ್ಸ್ ಇಲ್ಲ, ಫಾಸ್ಟ್ ಹೋಗಿ ಅಂತ ಹೇಳ್ತಾರೆ ಅಂತೆಲ್ಲ. ಈಗ ಆದೇಶ ಕೊಟ್ಟಿದೆ, 10 ಮಿನಿಟ್ಸ್ ಡೆಲಿವರಿಯ ಡೆಡ್ ಲೈನ್ ಕೊಡಂಗಿಲ್ಲ, ಆ ರೀತಿ ಪ್ರಚಾರ ಕೂಡ ಮಾಡಂಗಿಲ್ಲ ಅಂತ ಹೇಳಿ. ಅದಕ್ಕವರು ಒಪ್ಕೊಂಡಿದ್ದಾರೆ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ಅತಿ ಶೀಘ್ರದಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಐಟಿ ಕಂಪನಿ HCL ತನ್ನ Q3 ರಿಸಲ್ಟ್ ರಿಲೀಸ್ ಮಾಡಿದೆ. HCL ನ ಲಾಭದ ಮೇಲೂ ಕೂಡ ಹೊಸ ಲೇಬರ್ ಕೋಡ್ ಪರಿಣಾಮ ಬೀರಿದೆ. TCS ತರ ಈ ಸಲದ ನೆಟ್ ಪ್ರಾಫಿಟ್ 3.8% ಡೌನ್ ಆಗಿದೆ. 4,076 ಕೋಟಿ ರೂಪಾಯಿ ಲಾಭ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ 4,235 ಕೋಟಿ ರೂಪಾಯಿ ಇತ್ತು. ಇನ್ನು ಓವರ್ ಆಲ್ ರೆವಿನ್ಯೂ 6% ಹೆಚ್ಚಾಗಿದ್ದು 33,832 ಕೋಟಿಗೆ ರೀಚ್ ಆಗಿದೆ. ಇನ್ನು ಆರ್ಡರ್ ಬುಕ್ ಅಂದರೆ ಫ್ಯೂಚರ್ ವರ್ಕ್ಸ್ ಆ್ಯಂಡ್ ಕಾಂಟ್ರಾಕ್ಟ್ಸ್ ವಿಚಾರಕ್ಕೆ ಬಂದರೆ ಈ ಕ್ವಾರ್ಟರ್ನಲ್ಲಿ 17% ಏರಿಕೆಯಾಗಿ $3 ಬಿಲಿಯನ್ ತಲುಪಿದೆ. ಸಾಫ್ಟ್ವೇರ್ ಬಿಸ್ನೆಸ್ 28.1% ಬೆಳೆದಿದ್ರೆ IT ಸೆಗ್ಮೆಂಟ್ ಬರೀ 1.5% ಗ್ರೋ ಆಗಿದೆ. ಇತ್ತ ICICI ಲೋಂಬಾರ್ಡ್ ಇನ್ಶೂರೆನ್ಸ್ ಕಂಪನಿ ತನ್ನ Q3 ರಿಸಲ್ಟ್ ಅನೌನ್ಸ್ ಮಾಡಿದ್ದು ಪ್ರಾಫಿಟ್ 9% ಡೌನ್ ಆಗಿದ್ದು 658 ಕೋಟಿ ರೂಪಾಯಿಗೆ ಇಳಿದಿದೆ. ನೆಟ್ ಪ್ರೀಮಿಯಂ ಅರ್ನಿಂಗ್ಸ್ನಲ್ಲಿ 13% ಏರಿಕೆಯಾಗಿದ್ದು 5,685 ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಕಂಪನಿ ಈ ಸಲ 800 ಕೋಟಿ ರೂಪಾಯಿ ಲಾಭ ಗಳಿಸಬಹುದು ಅಂತ ಅಂದಾಜಿಸಲಾಗಿತ್ತು. ಇನ್ನು ಗ್ರಾಸ್ ಪ್ರೀಮಿಯಂ ನೋಡೋದಾದ್ರೆ 15% ಏರಿಕೆ ಕಂಡು 7,433 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು SR ಫ್ಯೂಚರ್ ಎನರ್ಜಿ ಕಂಪನಿ ಗುಜರಾತ್ನ ಬಯೋಫ್ಯೂಲ್ ಪ್ರಾಜೆಕ್ಟ್ನಲ್ಲಿ 5,100 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋಕೆ MOUಗೆ ಸೈನ್ ಹಾಕಿದೆ. ದ್ವಾರಕಾದಲ್ಲಿ ಲಾರ್ಜ್ ಸ್ಕೇಲ್ ಬಯೋಫ್ಯೂಲ್ ಕಾಂಪ್ಲೆಕ್ಸ್ ಬಿಲ್ಡ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. 2029ರಿಂದ ಕಾರ್ಯಾಚರಣೆ ಶುರು ಮಾಡೋ ಪ್ಲಾನ್ ಇದೆ. ಇನ್ನು ರಷ್ಯಾದಿಂದ ಕಚ್ಚಾ ತೈಲ ತರಿಸ್ಕೊಳ್ಳೋ ವಿಚಾರದಲ್ಲಿ ಭಾರತ ಈಗ ಹೆಜ್ಜೆ ಹಿಂದಿಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತೈಲ ಖರೀದಿಯಲ್ಲಿ ಈಗ ಭಾರತ 3ನೇ ಸ್ಥಾನಕ್ಕೆ ಕುಸಿದಿದೆ. 3.3 ಬಿಲಿಯನ್ ಯೂರೋಸ್ ಇದ್ದ ಆಮದು ಮೌಲ್ಯ ಡಿಸೆಂಬರ್ ತಿಂಗಳಲ್ಲಿ 2.3 ಬಿಲಿಯನ್ ಯೂರೋಸ್ಗೆ ಇಳಿದಿದೆ ಅಂತ ಗೊತ್ತಾಗಿದೆ. ಇದಕ್ಕೆ ಮೇಜರ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಸರ್ಕಾರಿ ಸ್ವಾಮ್ಯದ ರಿಫೈನರಿಗಳು ಆಮದನ್ನ ಕಮ್ಮಿ ಮಾಡಿದ್ದೇ ಕಾರಣ ಅಂತ ಹೇಳಲಾಗ್ತಿದೆ. ಈ ಪಟ್ಟಿಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿತ್ತು, ನಂತರ ಭಾರತ, ಆಮೇಲೆ ಟರ್ಕಿ ಇತ್ತು. ಇದೀಗ ಟರ್ಕಿ ಭಾರತವನ್ನ ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಬಂದಿದೆ. ಭಾರತ 3ನೇ ಸ್ಥಾನಕ್ಕೆ ಇಳಿದಿದೆ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋರ ಪಟ್ಟಿಯಲ್ಲಿ. ಈಗ ಟ್ರಂಪ್ ಅಷ್ಟು ಹಾರಾಡ್ತಾರಲ್ಲ, ನ್ಯಾಟೋ ಕಂಟ್ರಿ ಟರ್ಕಿ, ಅವ್ರ ಜೊತೆ ಏನು ಕಿರಿಕಿರಿ ಮಾಡ್ತಾರೆ ನೋಡ್ಬೇಕೀಗ, ಅವ್ರನ್ನ ಹೆಂಗೆ ಪನಿಷ್ ಮಾಡ್ತಾರೆ ಅಂತ ಹೇಳಿ. ಏನೋ ಗೂಗಲ್ನ ಪ್ಯಾರೆಂಟ್ ಕಂಪನಿ ಆಲ್ಫಾಬೆಟ್ನ ಮಾರ್ಕೆಟ್ ಕ್ಯಾಪ್ ಬರೋಬ್ಬರಿ $4 ಟ್ರಿಲಿಯನ್ ದಾಟಿದೆ. ಈ ಮೈಲುಗಲ್ಲು ತಲುಪಿದ ಜಗತ್ತಿನ ಎಲೀಟ್ ಕಂಪನಿಗಳ ಸಾಲಿಗೆ ಗೂಗಲ್ ಸೇರ್ಕೊಂಡಿದೆ. ಅಮೆರಿಕನ್ ಷೇರು ಮಾರುಕಟ್ಟೆಯಲ್ಲಿ ಆಲ್ಫಾಬೆಟ್ ಷೇರುಗಳು ರೆಕಾರ್ಡ್ ಮಾಡಿವೆ. ಗೂಗಲ್ನ AI ಮತ್ತು ಕ್ಲೌಡ್ ಬಿಸ್ನೆಸ್ ಸೆಕ್ಟರ್ನಲ್ಲಿ ವೇಗವಾಗಿ ಗ್ರೋತ್ ಏನು ಕಾಣಿಸ್ತಾ ಇದೆ. ಇದರಿಂದ ಷೇರು ಬೆಲೆ ಏರಿಕೆಯಾಗಿ $4 ಟ್ರಿಲಿಯನ್ ಮಾರ್ಕ್ ಕ್ರಾಸ್ ಮಾಡಿದೆ. ಸದ್ಯಕ್ಕೆ ಆಲ್ಫಾಬೆಟ್ನ ಪ್ರತಿ ಷೇರಿನ ಬೆಲೆ $332.73ಗೆ ರೀಚ್ ಆಗಿದೆ. ಆಲ್ರೆಡಿ ಎನ್ವಿಡಿಯಾ, ಆಪಲ್ ಮತ್ತು ಮೈಕ್ರೋಸಾಫ್ಟ್ ಈ ಸಾಧನೆ ಮಾಡಿ ಆಗಿದೆ. ಇನ್ನು ಆಪಲ್ ಮತ್ತು ಗೂಗಲ್ ಮೇಜರ್ ಪಾರ್ಟ್ನರ್ಶಿಪ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ತುಂಬ ದಡ್ಡತನದಿಂದ ಬಿಹೇವ್ ಮಾಡ್ತಿತ್ತಲ್ಲ ಆಪಲ್ನ ಇಂಟೆಲಿಜೆನ್ಸ್ ಅಥವಾ AI, ಈ ಸಿರಿ, ಅದಕ್ಕೆ ಬುದ್ಧಿವಂತಿಕೆಯ ಸಿರಿಯೇ ಇರಲಿಲ್ಲ, ಏನು ಗೊತ್ತಾಗ್ತಿರಲಿಲ್ಲ ಅದಕ್ಕೆ. ಈಗ AIನಲ್ಲಿ ತುಂಬ ಪ್ರಗತಿ ಸಾಧಿಸಿರೋ ಗೂಗಲ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಸಿರಿಯನ್ನು ಸ್ಮಾರ್ಟ್ ಮಾಡೋಕೆ ಗೂಗಲ್ ಹೆಲ್ಪ್ ಮಾಡುತ್ತಂತೆ. ಅದಕ್ಕೋಸ್ಕರ ಜೆಮಿನೈಯನ್ನು ಆಪಲ್ ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋ ಮಾಹಿತಿ ಇದೆ. ಇದು ಸ್ಯಾಮ್ಸಂಗ್ಗೆ ಬ್ಯಾಡ್ ನ್ಯೂಸ್ ಅಂತ ಕಾಣುತ್ತೆ. ಯಾಕಂದರೆ ಗೂಗಲ್ನ AI ಅದ್ಭುತವಾಗಿ ಬಳಸಿ ಸ್ಮಾರ್ಟ್ಫೋನ್ AI ರೇಸ್ನಲ್ಲಿ ಸ್ಯಾಮ್ಸಂಗ್ ತುಂಬ ಮುಂದಕ್ಕೆ ಹೋಗಿತ್ತು. ಈಗ ಅದು ಆ್ಯಪಲ್ಗೂ ಸಿಗುತ್ತೆ ಅಂತ ಹೇಳಿದ್ರೆ, ಅವರು ಎಫೆಕ್ಟಿವ್ ಆಗಿ ಬಳಸಿದ್ರೆ ಆ ಎಕ್ಸ್ಟ್ರಾ ಅಡ್ವಾಂಟೇಜ್ ಸ್ಯಾಮ್ಸಂಗ್ದು ಈಗ ಇಲ್ಲ ಆಗುತ್ತೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $165 ಕಮ್ಮಿಯಾಗಿ 1,40,284 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $151 ಕಮ್ಮಿಯಾಗಿ 1,28,500 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ $6,256 ಹೆಚ್ಚಾಗಿ 2,63,032 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಇನ್ಕ್ಲೂಡಿಂಗ್ ವೀಕ್ಲಿ ಬಿಸ್ನೆಸ್ ನ್ಯೂಸ್, ನೀವು ನೋಡೋಕೆ ಶುರು ಮಾಡ್ಬೋದು. ನಮಸ್ಕಾರ.